ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದು ಸಿನಿಭಾವ ಜಗತ್ತು ಇದರ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇವತ್ತು ನಾವು ಆರಿಸ್ಕೊಂಡಿರೋಂಥ ಗೀತೆ ಅಂದರೆ ನಾಗರಹಾವು. 1972ರಲ್ಲಿ ತೆರೆ ಕಂಡಂಥ ನಾಗರಹಾವು ಸಿನಿಮಾದ್ದು. ಅಲ್ಲಿ ಹಲವಾರು ಹಾಡುಗಳು ಬಹಳ ಸೊಗಸಾಗಿದೆ. ಒಂದನ್ನು ಮಾತ್ರ ಆರಿಸ್ಕೊಂಡಿದ್ದೇವೆ, ಅದೇ ಕನ್ನಡ ನಾಡಿನ ವೀರರಮಣೀಯ. ಒಂದು ಚಿತ್ರದುರ್ಗದ ಇತಿಹಾಸವನ್ನು ಹೇಳುವಂಥ ವೀರವನಿತೆ ಓಬವ್ವನ ಒಂದು ಇತಿಹಾಸವನ್ನು ಹೇಳುವಂಥ ಸುಂದರ, ಅದ್ಭುತ, ಪರಿಣಾಮಕಾರಿ ಗೀತೆ ಇದು ಅಂತ ಖಂಡಿತವಾಗಲಿ ಹೇಳಬಹುದು. ಇಲ್ಲಿ ಲಾವಣಿ ರೂಪವನ್ನು ಬಳಸಿದ್ದಾರೆ. ಲಾವಣಿ ಸಾಮಾನ್ಯವಾಗಿ ಜನಗಳಿಗೆ ಸಂದೇಶ ನೀಡಬೇಕಾದಲ್ಲಿ, ಜನರಿಗೆ ಜಾಗೃತಿ ಮೂಡಿಸಬೇಕಾದಲ್ಲಿ, ಅದು ದೇಶದ ಬಗ್ಗೆ ಇರಬಹುದು, ಭಾಷೆಯ ಬಗ್ಗೆ ಇರಬಹುದು, ಸಾಮಾಜಿಕ ಯಾವುದೇ ಆಗಲಿ ಒಂಥರ ಜಾಗೃತಿಯನ್ನು ಮೂಡಿಸಬೇಕಾದಾಗ ಮತ್ತು ಭಾಳಷ್ಟು ಮುಖ್ಯವಾದಂಥ ಘಟಿಸಿದ ಘಟನೆಗಳನ್ನು ನರೇಟ್ ಮಾಡೋದು ಅಂತೀವಲ್ಲ, ಹೇಳುವಂಥದ್ದಕ್ಕೆ ಈ ಥರದಕ್ಕೆಲ್ಲ ಲಾವಣಿ ಬಹಳ ಉಪಯೋಗ ಆಗ್ತಿತ್ತು. ಅದನ್ನು ಬೇರೆ ಸಿನಿಮಾಗಳಲ್ಲೆಲ್ಲ ಲಾವಣಿ ಬಳಸಿದ್ದಾರೆ, ನಾಗರಹಾವಿನಲ್ಲಿ ಬಹಳ ಪರಿಣಾಮಕಾರಿಯಾಗಿ ಬಳಸಿದ್ದಾರೆ ಅಂತ ಖಂಡಿತ ನಾವು ಹೇಳಬಹುದು. ಅಲ್ಲಿ ವಿಷ್ಣುವರ್ಧನ್ ಅವರು ರಾಮಾಚಾರಿಯಾಗಿ ಒನಕೆ ಓಬವ್ವನ ಒಂದು ಇತಿಹಾಸವನ್ನು ಹೇಳುವಂಥದ್ದು, ಆ ದುರ್ಗದ ಇತಿಹಾಸವನ್ನು ಹೇಳುವಂಥದ್ದು ಭಾಳ ರೋಮಾಂಚಕಾರಿಯಾಗಿದೆ. ವೈರಿಗಳು ಹೇಗೆ ಸಂಚು ಹುಡ್ತಾ ಇದ್ದರು, ಹೇಗೆ ನುಸುಳಿ ಬರೋದಕ್ಕೆ ಪ್ರಯತ್ನ ಮಾಡ್ತಿದ್ರು, ಅಂತಹ ಸಂದರ್ಭದಲ್ಲಿ ಶೌರ್ಯ, ಸಾಹಸ, ಧೈರ್ಯ, ಪೌರುಷ ಎಲ್ಲವನ್ನು ಮೆರೆದಂಥ ಮಹಿಳೆ ಒನಕೆ ಓಬವ್ವ. ಕೇವಲ ಒಬ್ಬ ಕಾವಲುಗಾರನ ಹೆಂಡತಿ. ಆಕೆ ತೋರಿದಂತಹ ಧೈರ್ಯ, ಸಾಹಸ ಮರೆಯೋದಕ್ಕೆ ಸಾಧ್ಯವೇ? ಇದು ಘಟಿಸಿದ ಘಟನೆ. ಆದರೆ ಹೀಗಿತ್ತು ಅಂತ ತೋರಿಸ್ಬೇಕಾದ್ರೆ ಅದು ನಿಜಕ್ಕೂ ಕೂಡ ಒಂದು ಚಾಲೆಂಜು. ಅದರಲ್ಲೂ ಒಂದು ಹಾಡಿನಲ್ಲಿ ಇಡೀ ಘಟನೆ ಏನು ನಡೀತು ಅಂಥೇಳಿ ಸ್ಪಷ್ಟವಾಗಿ ಮನದಲ್ಲಿ ಪರಿಣಾಮಕಾರಿಯಾಗಿ ಮೂಡಿಸುವಂತಹ ಚಿತ್ರೀಕರಣ ನಿಜಕ್ಕೂ ಕೂಡ ಅದ್ಭುತ. ಗೀತೆ ಕೂಡ ಅಷ್ಟೇ ಸೊಗಸಾಗಿದೆ. ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಸಾಹಿತ್ಯ ಬರೆದವರು ಚಿ ಉದಯಶಂಕರ್ ತುಂಬ ಸೊಗಸಾಗಿ ಬರೆದಿದ್ದಾರೆ. ಪ್ರತಿಯೊಂದು ಘಟನೆಗಳನ್ನು, ಪ್ರತಿಯೊಂದು ಹಂತವನ್ನು, ಅಂಶಗಳನ್ನು, ಸೂಕ್ಷ್ಮ ಅಂಶಗಳನ್ನು ಯಾವುದೂ ಕೂಡ ಬಿಟ್ಟಿಲ್ಲ. ನಟನೆಯಲ್ಲೂ ಕೂಡ ಭಾಳ ಸೊಗಸಾಗಿ ಬಂದಿದೆ. ಇನ್ನು ಚಿತ್ರೀಕರಣ, ನಮಗೆ ಇಡೀ ಆ ಒಂದು ಕಥೆ ಗೊತ್ತಾಗಬೇಕು, ಇತಿಹಾಸ ಗೊತ್ತಾಗಬೇಕು, ಆ ಒಂದು ಪರಿಸರ ಗೊತ್ತಾಗಬೇಕು, ಆ ರೀತಿಯಲ್ಲಿ ಚಿತ್ರೀಕರಣವನ್ನು ಮಾಡಿದ್ದಾರೆ. ಎಲ್ಲ ತರಹದ ಆ್ಯಂಗಲ್ಗಳನ್ನು, ಎಲ್ಲ ಥರ ಶಾರ್ಟ್ಸ್ಗಳನ್ನು ಇಟ್ಟು ಸಂಪೂರ್ಣ ಚಿತ್ರೀಕರಣವನ್ನು ಮಾಡಿದ್ದಾರೆ. ಆ ಸೈನಿಕರು ಬರುವಂತಹ ರೀತಿ, ವೈರಿಗಳು ನುಗ್ಗುವಂತಹ ರೀತಿ, ಒನಕೆ ಓಬವ್ವ ಬರುವಂತಹ ರೀತಿ, ಒನಕೆ ಓಬವ್ವ ಕಚ್ಚೆ ಕಟ್ಟಿ ಪೌರುಷದಿಂದ ಒನಕೆ ಹಿಡಿದು ನಿಲ್ಲುವ ರೀತಿ, ಹೊಡೆಯುವ ರೀತಿ ಎಲ್ಲವೂ ಕೂಡ ಅದ್ಭುತವಾಗಿದೆ. ಇಷ್ಟೆಲ್ಲ ಮಾಡಿ ಕಡೆಗೆ ಅಂತಿಮವಾಗಿ ಆಕೆ ಹಸು ನೀಗದು, ಮೋಸದಿಂದ ಹಿಂದುಗಡೆಯಿಂದ ಬಂದು ಒಬ್ಬ ವೈರಿ ಹೊಡಿತಾನೆ. ಆಗ ಅವಳು ಅಮರಳಾಗ್ತಾಳೆ. ಆ ಒಂದು ಸನ್ನಿವೇಶ ನೋಡಿ ಖಂಡಿತವಾಗಲೂ ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ಆ ತರಹ ಒಂದು ವಾಸ್ತವ ಘಟನೆಯನ್ನು, ನಡೆದಂಥ ಘಟನೆಯನ್ನು ಎಂತಹ ಸುಂದರವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಇಲ್ಲಿ ಯಾವುದೂ ಕೂಡ ನಾವು ಹೇಳೋದು ಕಡಿಮೆ ಅಂತ ನಾವು ಹೇಳಲಿಕ್ಕಾಗೋದೇ ಇಲ್ಲ. ಸಾಹಿತ್ಯದ ದೃಷ್ಟಿಯಿಂದ, ಸಂಗೀತದ ದೃಷ್ಟಿಯಿಂದ, ಪಿಕ್ಚರೈಸೇಷನ್ ದೃಷ್ಟಿಯಿಂದ ಪುಟ್ಟಣ್ಣ ಕಣಗಾಲ್ ಅವರಂತೂ ನಾವು ಹೇಳೋ ಹಾಗೆ ಇಲ್ಲ, ಬಹಳಷ್ಟು ಅದಕ್ಕೆ ಶ್ರಮವನ್ನು ವಹಿಸಿ ತುಂಬ ಅಚ್ಚುಕಟ್ಟಾಗಿ ಆ ಒಂದು ಹಾಡನ್ನು ಕೊಟ್ಟಿದ್ದಾರೆ. ಈ ಒಂದು ಹಾಡು ಬಂದ ಮೇಲೆ ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ ಅಂತಲ್ಲ, ಒನಕೆ ಓಬವ್ವನ ಬಗ್ಗೆ ಒಂದಷ್ಟು ಜನಕ್ಕೆ ಅಲ್ಲಲ್ಲೇ ಗೊತ್ತಿತ್ತು, ಒಂದಷ್ಟು ಮಾತ್ರ ಗೊತ್ತಿತ್ತು. ಆದರೆ ಈ ಸಿನಿಮಾ ಬಂದ ನಂತರ ಒನಕೆ ಓಬವ್ವ ಯಾರು, ಎಂತಹ ವೀರ ಮಹಿಳೆಯವಳು, ದುರ್ಗದ ಇತಿಹಾಸ ಏನು, ಜನ ಎಲ್ಲ ಆಸಕ್ತಿಯಿಂದ ತಿಳ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಪುಸ್ತಕಗಳನ್ನು ಎಲ್ಲದನ್ನೂ ಓದೋಕ್ಕೆ ಶುರು ಮಾಡಿದ್ರು. ಒಟ್ಟಾರೆ ಹೇಳಬೇಕು ಅಂದರೆ ಈ ಒಂದು ನಾಗರಹಾವಿನ ಈ ಒಂದು ಹಾಡು ಏನಿದೆ ಭಾಳಷ್ಟು ಪರಿಣಾಮವನ್ನು ಬೀರಿತು, ಅತ್ಯಂತ ಯಶಸ್ವಿ ಆಯಿತು.
ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ. ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಪುಣ್ಯ ಭೂಮಿಯೋ ಈ ಬೀಡು, ಸಿದ್ಧರು ಹರಸಿದ ಸಿರಿನಾಡು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ವೀರ ಮದಕರಿ ಆಳುತ್ತಲಿರಲು, ಹೈದರಾಲಿಯು ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸುತ್ತಿರಲು, ಸತತ ದಾಳಿಯು ವ್ಯರ್ಥವಾಗಲು, ವೈರಿ ಚಿಂತೆಯಲ್ಲಿ ಬಸವಳಿದ, ದಾರಿ ಕಾಣದೆ ಮಂಕಾದ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಸುತ್ತಮುತ್ತಲು ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರು ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸು ಮಾತ ಕೇಳಿದಳು, ಆಲಿಸಿದಳು, ಇಣುಕಿದಳು, ವೈರಿ ಪಡೆ ಕೋಟೆಯತ್ತ ಬರುವುದನ್ನು ಕಂಡಳು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಕೈಗೆ ಸಿಕ್ಕಿದ ವನಕ್ಕೆ ಹಿಡಿದಳು, ವೀರಗಚ್ಚೆಯ ಹಾಕಿ ನಿಂದಳು, ದುರ್ಗಿಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು ವೀರವನಿತೆ ಆ ಓಬವ್ವ, ದುರ್ಗವು ಮರೆಯದ ಓಬವ್ವ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚಿಂತೆಯ ನಾನು ಹಾಡುವೆ. ತೆವಳುತ್ತ ಒಳಗೆ ಬರುತ್ತಿರ ವೈರಿ, ವನಕೆಯ ಬೀಸಿ ಕೊಂದಳು ನಾರಿ, ಸತ್ತವನನ್ನು ಎಳೆದು ಹಾಕುತ್ತಾ ಮತ್ತೆ ನಿಂತಳು ಹಲ್ಲು ಮಸೆಯುತ್ತಾ. ವೈರಿ ರುಂಡ ಚೆಂಡಾಡಿದಳು, ರಕುತದ ಕೋಡಿ ಹರಿಸಿದಳು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಬಂಧುಗಳೇ, ಇದುವರೆಗೂ ನಾವು ನಾಗರಹಾವು ಸಿನಿಮಾದ ಕನ್ನಡ ನಾಡಿನ ವೀರರಮಣಿಯ ಈ ಒಂದು ಗೀತೆಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡ್ವಿ. ನಾಳೆ ಮತ್ತೆ ಹೊಸ ಗೀತೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.